ಅವರಿಬ್ಬರು ಒಂದೇ ಕೋಮಿನ ಯುವಕ ಯುವತಿ ಕಳೆದ 2 ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದರು. ಆದರೆ ಒಳಪಂಗಡ ಬೇರೆ ಬೇರೆ ಅನ್ನೋ ವಿಚಾರಕ್ಕೆ ಕುಟುಂಬಸ್ಥರೇ ವಿಲನ್ ಆಗಿದ್ದಾರೆ. ಪ್ರೀತಿಸಿ ಮದುವೆ ಆದವರಿಗೆ ಹೆತ್ತವರೇ ವಿಲನ್. ರಕ್ಷಣೆ ಕೋರಿ ಠಾಣೆ ಮೆಟ್ಟಿಲೇರಿದ ಜೋಡಿ. ಈ ಪ್ರೀತಿ ಅನ್ನೋದು ಜಾತಿ, ಮತ, ಪಂಥ ಎಲ್ಲಕ್ಕಿಂತ ಮಿಗಿಲಾದದ್ದು. ಪ್ರೀತಿಲಿ ಬಿದ್ದವರಿಗೆ ಜಾತಿ, ಧರ್ಮದ ಗೋಡೆ ಲೆಕ್ಕಕ್ಕಿರಲ್ಲ. ಇವರಿಬ್ಬರದ್ದು ಅಂಥದ್ದೇ ಪ್ರೀತಿ. ಇವರಿಬ್ಬರು ಮುಸ್ಲಿಂ ಧರ್ಮದವರೇ. ಪರಸ್ಪರ ಪ್ರೀತಿಸಿ 2 ದಿನಗಳ ಹಿಂದೆ ಮದುವೆ ಆಗಿರುವಂಥ ನವಜೋಡಿ. ಆದರೆ ಒಳಪಂಗಡಗಳು ಬೇರೆ ಬೇರೆ ಆಗಿದ್ದರಿಂದ ಕುಟುಂಬಸ್ಥರು ಪ್ರೀತಿಗೆ ಅಡ್ಡಗಾಲನ್ನು ಹಾಕಿದ್ದಾರೆ. ಯುವತಿ ಸೋದರ ಮಾವ ಇಬ್ಬರ ಪ್ರೀತಿಗೆ ವಿಲನ್ ಆಗಿದ್ದಾನಂತೆ. ಹೀಗಾಗಿ ನಮಗೆ ರಕ್ಷಣೆ ನೀಡಿ ಅಂತ ಬಾಗಲಕೋಟೆ SP ಕಚೇರಿ ಮೆಟ್ಟಿಲೇರಿದ್ದಾರೆ. ಈತ 21 ವರ್ಷದ ನಯೀಂ ಪಟೇಲ್ ಅಂತ. ಈಕೆ ಅಮೀನಾ ದೊಡಮನೆ. ಅಮೀನಾ ಮತ್ತು ನಯೀಂ ಇಬ್ಬರು ಬಾಗಲಕೋಟೆಯ ಮುಧೋಳ ನಗರ ನಿವಾಸಿಗಳು. ನಯೀಂ ಮುಧೋಳ ನಗರಸಭೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಡ್ರೈವರ್ ಆಗಿ ಕೆಲಸ ಮಾಡಿಕೊಂಡಿದ್ದಾನೆ. ಕಳೆದ 2 ವರ್ಷಗಳಿಂದ ನಯೀಂ ಅಮೀನಾ ಪರಸ್ಪರ ಪ್ರೀತಿಸ್ತಾ ಇದ್ದಾರೆ. ಯುವತಿ ಮುಸ್ಲಿಂ ಧರ್ಮದ ಭಾಗವನ್ ಸಮುದಾಯದವಳು, ಯುವಕ ಮುಸ್ಲಿಂ ಧರ್ಮದ ಪಟೇಲ್ ಸಮುದಾಯಕ್ಕೆ ಸೇರಿದವನು. ಇದೇ ವಿಚಾರ ತಿಳಿದು ಕುಟುಂಬಸ್ಥರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮನೆಯವರು ವಿರೋಧದ ನಡುವೆ 2 ದಿನಗಳ ಹಿಂದೆ ಮನೆ ಬಿಟ್ಟು ಓಡಿ ಹೋಗಿದ್ದಂಥ ಅಮೀನಾ ನಯೀಂ ಮಹಾರಾಷ್ಟ್ರ ಮೀರಜ್ ನಗರದ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಮದುವೆ ಆಗಿದ್ದಾರೆ. ಬಳಿಕ ಮಸೀದಿಯಲ್ಲಿ ಮುಸ್ಲಿಂ ಧರ್ಮಗುರುಗಳ ಸಮ್ಮುಖದಲ್ಲೂ ಪದ್ಧತಿ ಪ್ರಕಾರ ಮದುವೆ ಆಗಿದ್ದಾರೆ. ನಾನು ನನ್ನ ಸ್ವಇಚ್ಛೆಯಿಂದ ನಹೀಂ ಪಟೇಲ್ ಅವರಿಗೆ ಮದುವೆ ಆಗಿದ್ದೀನಿ. ಈಗ ನಮ್ದು ರಿಜಿಸ್ಟರ್ ಮ್ಯಾರೇಜ್ ಆಗಿತ್ತು. ನಮ್ಮ ಮದುವೆ ಎಲ್ಲ ನಮ್ದು ಮುಸ್ಲಿಂ ಪ್ರಕಾರ ಎಲ್ಲ ಮದುವೆ ಮಾಡ್ಕೊಂಡಿವಿ. ಮದುವೆ ಆದ್ರೂ ಯುವತಿ ಮಾವ ಸುಮ್ಮನೆ ಆಗಿಲ್ವಂತೆ. ಮಾವ ರಾಜೇಶ ಭಗವಾನ್ ಕಾಂಗ್ರೆಸ್ ಮುಖಂಡ ಆಗಿದ್ರಿಂದ ತನ್ನ ಪ್ರಭಾವದಿಂದ ತೊಂದರೆ ಕೊಡ್ತಾ ಇದ್ದಾನಂತೆ. ಊರಿಗೆ ಹೋಗೋಕೆ ನಮಗೆ ಜೀವ ಭಯ ಇದೆ, ಹೀಗಾಗಿ ನಮಗೆ ರಕ್ಷಣೆ ಕೊಡಿ ಅಂತ SP ಸಿದ್ಧಾರ್ಥ ಗೋಯಲ್ ಅವರನ್ನ ಭೇಟಿಯಾಗಿ ಮನವಿಯನ್ನ ಮಾಡಿದ್ದಾರೆ. ಜೀವ ಬೆದರಿಕೆ ಐತಿ, ಮತ್ತು ನಮ್ಮ ಪೊಲೀಸರ ಬೇಕಲ್ಲ ನಮ್ಗೆ ಜೀವ ಕಾಪಾಡ್ಸಾಕ. ನಮ್ಮ ಡಿಪಾರ್ಟ್ಮೆಂಟ್ ಹೆಲ್ಪ್ ಬೇಕತ್ತ ನಾವು IG ಸಾಹೇಬರು ಬೆಳಗಾವ್ದಾಗ ಹೋಗಿದ್ದೀವಿ. ನಿಮ್ಮ ಡಿಸ್ಟಿಕ್ ಬಾಗಲಕೋಟೆ ಬರ್ತೈತಪ್ಪ, ಬಾಗಲಕೋಟೆಗೆ ಹೋಗಪ್ಪ, ನಮ್ಮ ಕಾಲ್ ಮಾಡಿ ಹೇಳ್ತೀನಿ ಅಂತ ಹೇಳಂತಲೇ ನಾವು ಸೀದಾ SP ಸಾಹೇಬ್ರ ಕಡೆ ಬಂದಿದ್ದೀವಿ. ಒಟ್ಟಾರೆ ಇಬ್ಬರು ಒಂದೇ ಧರ್ಮದವರಾದರೂ ಕೂಡ ಒಳಪಂಗಡ ಬೇರೆ ಬೇರೆ ಅನ್ನುವಂಥ ಕಾರಣಕ್ಕೆ ಕುಟುಂಬಸ್ಥರು ಪ್ರೀತಿಗೆ ಅಡ್ಡಗಾಲನ್ನ ಹಾಕಿದ್ದಾರೆ. ಪೊಲೀಸರ ರಕ್ಷಣೆಯ ಭರವಸೆಯೊಂದಿಗೆ ತಮ್ಮ ಊರಿಗೆ ಹೋಗಿದ್ದಾರೆ. ಆದರೆ ಕುಟುಂಬಸ್ಥರು ಏನು ಮಾಡ್ತಾರೋ ಅನ್ನುವಂಥ ಭಯ ಮಾತ್ರ ಜೋಡಿಗೆ ಇದೆ. ಮಂಜುನಾಥ್ ತಳವಾರ, ನ್ಯೂಸ್ 18 ಬಾಗಲಕೋಟೆ. ಬಿಡದಿ ಟೌನ್ಶಿಪ್ ಕದನ ತಾರಕಕ್ಕೇರಿದೆ. ಯೋಜನೆ ವಿರೋಧಿಸಿ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ JDS ಪಾದಯಾತ್ರೆ ಮಾಡಿದೆ. ಈ ವೇಳೆ ರೈತರಿಂದಲೇ ಪರ ವಿರೋಧದ ಅಭಿಪ್ರಾಯ ವ್ಯಕ್ತ ಆಗಿದ್ದು ಹೈಡ್ರಾಮವೇ ನಡೆದಿದೆ. ಮತ್ತೊಂದು ಕಡೆ ದೇವೇಗೌಡರು ಸತ್ಯಾಗ್ರಹಕ್ಕೆ ಸಿದ್ಧ ಎನ್ನುತ್ತಲೇ ಸರ್ಕಾರಕ್ಕೆ ನಿಖಿಲ್ ಕೌಂಟರ್ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ JDS ಪಾದಯಾತ್ರೆ. ಯೋಜನೆಗೆ ಪರ ವಿರೋಧ, ಫ್ಲೆಕ್ಸ್ ಹಿಡಿದು ಆಕ್ರೋಶ. ಬಿಡದಿ ಟೌನ್ಶಿಪ್ ಕದನದ ಕಿಚ್ಚು ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ. ರಾಜಕೀಯ ಜಟಾಪಟಿ ಜೋರಾಗಿದ್ದು ಬಿಡದಿ ಅನ್ನೋದು ಯುದ್ಧ ಭೂಮಿಯಾಗಿ ನಿಂತಿದೆ. ಸರ್ಕಾರ ಮುಂದಿಟ್ಟ ಹೆಜ್ಜೆ ಹಿಂದಿಡ್ತಾ ಇಲ್ಲ. ಟೌನ್ಶಿಪ್ ಮಾಡ್ತೀವಿ ಅಂತ ಪಟ್ಟು ಹಿಡಿದು ಕೂತಿದೆ. ಅತ್ತ ಯಾವುದೇ ಕಾರಣಕ್ಕೂ ಟೌನ್ಶಿಪ್ಗೆ ಬಿಡಲ್ಲ ಅಂತ ದಳಪತಿಗಳು ತೊಡೆ ತಟ್ಟಿ ನಿಂತಿದ್ದಾರೆ. ಒಂದಿಂಚು ರೈತರ ಭೂಮಿ ಬಿಡಲ್ಲ ಅಂತ ಹೋರಾಟಕ್ಕಿಳಿದಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ JDS ಹೋರಾಟದ ರಣಕಹಳೆ ಮೊಳಗಿಸಿದೆ. JDS ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಬೃಹತ್ ಪಾದಯಾತ್ರೆ ಮಾಡಲಾಗ್ತಾ ಇದೆ. ಬೈರಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಚಿಪುರ ಗ್ರಾಮದಿಂದ ಹೊಸೂರುವರೆಗೆ 8 ಗ್ರಾಮಗಳ ಮೂಲಕ ಬೃಹತ್ ಪಾದಯಾತ್ರೆ ಮಾಡಿದ್ದಾರೆ. ಅಂಚಿಪುರದಿಂದ ಅಂಚಿಪುರ ಕಾಲೋನಿ, ಬನ್ನಿಗಿರಿ, ಮರವೇಗೌಡನ ದೊಡ್ಡಿ, ಗುಂಡುತೋಪು, ಗೊಲ್ಲಹಳ್ಳಿ, ಕೋಡಿಪಾಳ್ಯ ಹಾಗೂ ಹೊಸೂರುವರೆಗೂ ಪಾದಯಾತ್ರೆ ಮಾಡಿ ಬಹಿರಂಗ ಸಭೆ ನಡೆಸಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ನಿಖಿಲ್ ಟೌನ್ಶಿಪ್ ಯೋಜನೆ ಬಿಡದಿದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇರ್ತಕ್ಕಂಥ ಮಾತಲ್ಲ, ಸನ್ಮಾನ್ಯ ದೇವೇಗೌಡರು ಸಾಹೇಬರ ಬಾಯಲ್ಲಿ ಬಂದಿರತಕ್ಕಂಥ ವಿಚಾರ. ನನ್ನ ಒಬ್ಬನೇ ಕೂರಿಸ್ಕೊಂಡು ಹೇಳಿದಂತ ಮಾತು. ಅದು ಏನಾದ್ರೂ ಆಗೋಗ್ಲಿ, ನನ್ನ ಹೋರಾಟ ಮಾಡ್ತೇನೆ ಅಂತ ಸಂದರ್ಭ ಬಂತು ಅಂದ್ರೆ ನಾನು ಬಂದು ಬೀದಿನಲ್ಲಿ ಕೂತು
ಒಂದು ತೊಟ್ಟು ನೀರು ಕೊಡಿದಿರಾ, ಒಂದು ಅಗ್ಲು ಅನ್ನ ಉಣಿದಿರಾ, ರೈತರ ಜೊತೆನಲ್ಲಿ ಗಟ್ಟಿಯಾಗಿ ನಿಂತ್ಕತ್ತೇನೆ ಅಂತಕ್ಕಂಥದ್ದು ನನ್ನ ಹತ್ರ ಹೇಳಿದ್ದಾನೆ. ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೇನೆ, ಇಲ್ಲಿಂದಿಲ್ಲೇ ಈ ಪ್ರಾಜೆಕ್ಟ್ ನ ಕೈ ಬಿಡಿ. ನಿಖಿಲ್ ಕುಮಾರಸ್ವಾಮಿ ಮತ್ತೆ ಅನಿತಾ ಕುಮಾರಸ್ವಾಮಿಯ ಒಂದು ಹೆಸರಲ್ಲಿ ಇರ್ತಕ್ಕಂಥ ಕೃಷಿ ಭೂಮಿಯಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಭವಿಷ್ಯದ, ನಮ್ಮ ಭಾರತ ದೇಶದ, ನಮ್ಮ ಕನ್ನಡ ನಾಡಿನ ಭವಿಷ್ಯದ, ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥದಕ್ಕೆ ಆ ಕೃಷಿ ಭೂಮಿಯಲ್ಲಿ ಒಂದು ಶಾಲೆಯನ್ನ ಓಪನ್ ಮಾಡ್ತಾನೆ, ಒಂದು ಆಸ್ಪತ್ರೆಯನ್ನ ನಿರ್ಮಾಣ ಮಾಡ್ತಾನೆ. ಅಂಥ ಸಂದರ್ಭ ಬಂದರೆ ವಿಧಾನಸೌಧಕ್ಕೂ ಕೂಡ ಮುತ್ತಿಗೆ ಆಗ್ತಕ್ಕಂಥದ್ದಕ್ಕೆ ವಿಧಾನಸೌಧ ಚಲೋ ಪಾದಯಾತ್ರೆಯನ್ನು ಕೂಡ ಘೋಷಣೆ ಮಾಡಿ ರೈತರ ಜೊತೆಯಲ್ಲಿ ಹೊರಡ್ತಕ್ಕಂಥ ಕೆಲಸವೂ ಕೂಡ ಮಾಡ್ತೇವೆ. ಜೆಡಿಎಸ್ ಪಾದಯಾತ್ರೆಗೆ ಶುರುವಾಗಿದ್ದೇ ಆಗಿದ್ದು ದಾರಿಯುದ್ದಕ್ಕೂ ಪರ ವಿರೋಧ ವ್ಯಕ್ತವಾಗಿದೆ. ಅಂಚಿಪುರ ಕಾಲೋನಿಗೆ ಬರ್ತಾ ಇದ್ದಂತೆ ಭೂಮಿ ಕೊಡುವುದಕ್ಕೆ ಸಿದ್ಧವಾಗಿರುವಂತ ರೈತರು ಆಕ್ರೋಶವನ್ನು ಹೊರಹಾಕಿದ್ರು. ಟೌನ್ಶಿಪ್ ಯೋಜನೆಗೆ ಭೂಮಿ ಕೊಡಲಿಕ್ಕೆ ಸಿದ್ಧ ಅಂತ ಫ್ಲೆಕ್ಸ್ ಬ್ಯಾನರ್ ಹಿಡಿದು ಕೌಂಟರ್ ಕೊಟ್ಟರು. ಇದೇ ವೇಳೆ ಟೌನ್ಶಿಪ್ ಪರ ವಿರೋಧ ಎರಡೂ ಕಡೆಯವರು ಪ್ರತಿಭಟನೆ ಮಾಡಿ ಹೈಡ್ರಾಮಾ ಮಾಡಿದ್ರು. ತಳ್ಳಾಟ ನೂಕಾಟವೂ ನಡೆದೋಯ್ತು. ಈ ನಡುವೆ ನಿಖಿಲ್ ಕುಮಾರಸ್ವಾಮಿ ಭಾಷಣ ಮಾಡಿ ನಾವು ಬೆದರಿಕೆ ಬಗ್ಗೋವರಲ್ಲ ಅಂತ ಕೌಂಟರ್ ಕೊಟ್ಟರು. ನಾವು ಎದುರಿ ಓಡೋಗ್ತಕ್ಕಂಥ ಜಾಯಮಾನದವರಲ್ಲ, ನಾವು ಹೋರಾಟಕ್ಕೆ ಬಂದಿದ್ದೀವಿ, ಹೋರಾಟಕ್ಕೆ ಇಳಿದಾಗಿದೆ, ಹೋರಾಟಕ್ಕೆ ಧುಮುಕಾಗಿದೆ. ರಾಜಕಾರಣ ಮಾಡ್ತಕ್ಕಂಥದಕ್ಕೆ ಹಲವಾರು ವೈಫಲ್ಯತೆಗಳು ಇವತ್ತು ರಾಜ್ಯ ಸರ್ಕಾರ ಕಳೆದ 3.5 ವರ್ಷದಿಂದ ನಮ್ಮ ಕೈಗೆ ಬೇಡ ಅಂದ್ರೂ ಕೊಟ್ಕ ಬಂದವ್ರೆ. ನಮ್ಮ ಭೂಮಿ ನಮ್ಮ ಹಕ್ಕು, ಅದರಂತೆ ನಾವು ಜಮೀನು ಕೊಡ್ಲಿಕ್ಕೆ ರೆಡಿ ಅಂತಿದ್ದಾರೆ ಅಂಚಿಪುರ ಕಾಲೋನಿ ಜನ. ವಿರೋಧ ಮಾಡಿದ್ರು ನಾವು ಜಮೀನು ಕೊಡ್ತೇವೆ, ನಮಗೆ ಡಿಕೆ ಬ್ರದರ್ಸ್ ಪ್ರಚೋದನೆ ನೀಡಿಲ್ಲ, ಯಾವುದೇ ರಾಜಕೀಯ ಕುಮ್ಮಕ್ಕು ಕೊಟ್ಟಿಲ್ಲ ಅಂತಾರೆ ಗ್ರಾಮಸ್ಥರು. ಭೂಮಿ ಯಾರು ತಗೊಳ್ಳರು, 50 ಲಕ್ಷ 60 ಲಕ್ಷ ಕೇಳ್ತಾರೆ. ಇವತ್ತು ಇಷ್ಟು ದುಡ್ಡು ಕೊಡ್ತಾರಲ್ಲ ನಮ್ಗೆ, ಆಗ್ಲಿ ಏನ್ ಚಿಂತೆ ಇಲ್ಲ. ಈಗ ಆ ಭೂಮಿ ಎಲ್ಲ ಪಾಳಿ ಬೀಳ್ತದೆ. ನನ್ನ ಮಕ್ಕಳು ಬೆಂಗಳೂರಲ್ಲಿ ಅವ್ರೆ, ನಾನು ನನ್ನ ಹೆಂಡತಿ ಇಬ್ರೇನೆ. ಯಾರು ಮಾಡ್ತಾರೆ? ಒಂದ್ ಆಳ್ಗೆ ಗಂಟೆ ಆಳ್ಗೆ 1,000, ಹೆಣ್ಣಾಳ್ಗೆ 500. ನಾವು ಕೂಲಿ ಕೊಟ್ಟು ವ್ಯವಸಾಯ ಮಾಡಕ್ ಆಗಲ್ಲ, ವ್ಯವಸಾಯ ಮಾಡಕ್ ಆಗಲ್ಲ. ನಮ್ಗೆ ಅಕ್ಕಳಿಗೆ ಬೇಕು, ನಮ್ಮ ಭೂಮಿ ನಮ್ಮಕ್ಕೂ ಅಕ್ಕವರ್ ಬೇಕು. ನಾವು ಪರ ವಿರೋಧ ಅಂದ್ರೆ ನಾವು ಯಾಕೆ ಪರ ಮಾಡ್ತಾ ಇದೀವಿ ಅಂದ್ರೆ ಸಾರ್, ನಮಗೆ ನಮ್ಮ ಭಾಗದಲ್ಲಿ 2006ರಿಂದ ಇಲ್ಲಿವರೆಗೂ 2026ವರೆಗೂ ನಾವು ಯಾವುದೇ ಜಮೀನು ಮಾರಕ್ ಆಗ್ತಾ ಇಲ್ಲ. ನಾವು ಮಾರ್ತಿದ್ರು ನಮ್ಮ ದಲಿತ ಜಮೀನುಗಳನ್ನ 40 ಲಕ್ಷ 50 ಲಕ್ಷ ಕೇಳ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಬಗ್ಗೆ ಮಾತನಾಡಿದಂತ ಎಚ್.ಡಿ. ಕುಮಾರಸ್ವಾಮಿ ಸಿಎಂ ಡಿ.ಕೆ. ಶಿವಕುಮಾರ್ ವಿರುದ್ಧ ಬೆಂಕಿ ಉಗುಳಿದ್ದಾರೆ. ಸತ್ತ ವ್ಯಕ್ತಿ ಕೈಲಿ ಆಗ ಹೆಬ್ಬೆಟ್ಟು ಹೊತ್ತಿಸಿಕೊಂಡಿದ್ರು. ಡಿನೋಟಿಫಿಕೇಶನ್ ಕೇಸಲ್ಲಿ ಆಗ ಬಚಾವಾದ್ರು. ದೇವರ ಮೇಲೆ ಭಯ ಇದ್ರೆ ಒಳ್ಳೆ ಕೆಲಸ ಮಾಡಿ ಅಂತ ಕಿಡಿಕಾರಿದ್ದಾರೆ. ರೆಡ್ ಝೋನು ಇಲ್ಲ ತೆಗಿಬೇಕಾಗಿತ್ತು, ನಾನು ಜೈಲಿಗೆ ಹೋಗೋಕ್ಕಾಗುತ್ತಾ ಅಂತ ನೆನ್ನೆನೇ ಹೇಳವ್ರೆ ಪಿತಾಮಹ ಕುಮಾರಸ್ವಾಮಿ ಅಂತ ಹೇಳಿ. ಈಗ ಜೈಲಿಗೆ ಇವರು ಡಿನೋಟಿಫಿಕೇಶನ್ ಮಾಡೋ ಪರಿಸ್ಥಿತಿ, ಅದು ಡಿನೋಟಿಫಿಕೇಶನ್ ಮಾಡೋದಲ್ಲ, ಕಾರ್ಯಕ್ರಮ ಬಿಟ್ಟರಾಯಿತು. ಈಗ ನೀವು ಬೆನಗನಹಳ್ಳಿನಲ್ಲಿ ಸತ್ತು ವ್ಯಕ್ತಿ ಕೈನಲ್ಲಿ ತಗೊಂಡಿದ್ದೀನಿ ಅಂತ ಹೆಬ್ಬೆಟ್ಟು ಹೊತ್ತಿಸ್ಕೊಂಡು ಡಿನೋಟಿಫಿಕೇಶನ್ ಮಾಡಿಸ್ಕೊಂಡ್ರಲ್ಲ, ಜೈಲಿಗೆ ಹೋಗಿದ್ದೀರಾ? ನೀವು ಯಾವ ರೀತಿ ಬಚಾವಾಗಬೇಕು, ಏನು ಮಾಡಬೇಕು ಅದರಲ್ಲಿ ಎಕ್ಸ್ಪರ್ಟ್ ಇದ್ದೀರಿ, ನನಗೆ ಗೊತ್ತಿದೆ. ಈ ನಾಟಕ ಬಿಟ್ಟು ಗೌರವಯುತವಾಗಿ ಇವತ್ತೇನು ಅಧಿಕಾರ ಸಿಕ್ಕಿದೆ 4 ದಿನ ಒಳ್ಳೆ ಕೆಲಸ ಮಾಡಿ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನೋಡಿದ್ರೆ ನಮಗೆ ನೀರಿಲ್ಲ. ನೀವು ಏನಾದ್ರೂ ಸರ್ಕಾರ ನೀವು ಈ ಬಿಡದಿ ಟೌನ್ಶಿಪ್ ಮಾಡಬೇಕು ಅಂದ್ಕೊಂಡಿದ್ದೀರ, ದಯವಿಟ್ಟು ಕೋಲಾರಕ್ಕೆ ಬಂದು ಮಾಡಿ. 5,000 ಎಕರೆ ಇದೆ, ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇದೆ. 5,000 ಎಕರೆ ಇದೆ. ನೀವು ಏನಾದ್ರೂ ಮಾಡ್ಬೇಕಂದ್ರೆ ಅಲ್ಲಿ ಬಂದು ಮಾಡಿ. ಅಲ್ಲಿ ಎಕ್ಸ್ಪ್ರೆಸ್ ವೇ ಇದೆ, AICT ಸ್ಮಾರ್ಟ್ ಸಿಟಿ, ಏನ್ ಮಾಡ್ಬೇಕು ಎಲ್ಲ ಬನ್ನಿ. ಎಕ್ಸ್ಪ್ರೆಸ್ ವೇ ಇದೆ, ಅಲ್ಲಿ ರೈಲ್ವೆ ಕನೆಕ್ಷನ್ಸ್ ಇದೆ. ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬರೀ 30 ಕಿಲೋಮೀಟರ್ ದೂರ. ನೀವೇನಾದ್ರೂ ಮಾಡ್ಬೇಕಂದ್ರೆ ದಯವಿಟ್ಟು ಅಲ್ಲಿ ಬಂದು ಮಾಡಿ. ಕೋಲಾರ ಜನತೆಗೆ ಒಳ್ಳೇದಾಗುತ್ತೆ. ಇಲ್ಲಿ ರೈತರನ್ನ ಸುಮ್ನೆ ಹಾಳು ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತೀನಿ. ಅವತ್ತು ಚರ್ಚೆ ಮಾಡಿರೋದು ಒಂದು ಡಾಕ್ಯುಮೆಂಟ್ ಆಗಿ ಉಳಿದಿದೆ. ನಂತರ ನಾನು ಅಸೆಂಬ್ಲಿ ನಡಿಬೇಕಾದ್ರೆ ಪ್ರಶ್ನೆ ಹಾಕಿದ್ದೀನಿ. ಅವತ್ತಿನ ಉಪಮುಖ್ಯಮಂತ್ರಿಗಳು, ಇವತ್ತಿನ ಮುಖ್ಯಮಂತ್ರಿಗಳು ಅವತ್ತು ಉಪಮುಖ್ಯಮಂತ್ರಿಗಳಾಗಿದ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಅವರೇ ಉತ್ತರ ಕೊಟ್ಟವ್ರೆ, ನಾವು ಇಲ್ಲ ಲ್ಯಾಂಡ್ ಲೊಕೇಶನ್ ಮಾಡಿಲ್ಲ. ಇವ್ರು ಮಹಾನುಭಾವ್ರಿ, ಇವರು ಕಮಿಷನ್ ದಂಧೆ ಕೊಡ್ರು. ಇಲ್ಲಿ ಮನೆ ಕೂಡ್ಸ್ಕೊಳ್ಳೋದು, ಬೆಳಗ್ಗೆ ಸಾಯಂಕಾಲ ಗಂಟೆ ಕಾರ್ನಲ್ಲಿ ಕರ್ಸ್ಕೊ ಬರೋದು, ಗಿಡಿಗೆ ಆಫೀಸಲ್ಲಿ ಕುಂತ್ಕೊಳ್ಳೋದು, ರೆಸಾರ್ಟ್ನಲ್ಲಿ ಒಂದು 5-6 ಜನ ಕುಂತ್ಕೊಂಡು ಮಾಧ್ಯಮವನ್ನು ಕರೆಸಿ ಮಾತಾಡೋದು. ಒಟ್ಟಾರೆ ಬಿಡದಿ ಟೌನ್ಶಿಪ್ ಬಡಿದಾಟ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ. ಸರ್ಕಾರ ಕೇಳ್ತಿಲ್ಲ, ಜೆಡಿಎಸ್ ಬಿಡ್ತಾ ಇಲ್ಲ ಅನ್ನುವಂತ ಹಾಗಾಗಿದೆ. ಈ ಹೋರಾಟ ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಾಗಿದೆ. ಹೆಬ್ಬಾಕತ್ತಿ ಮೇಗೌಡ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18. ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಸೇರಿರೋ ದರ್ಶನ್ ನಿತ್ಯ ನರಕ ಅನುಭವಿಸುತ್ತಿದ್ದಾರೆ. ಈ ಮಧ್ಯೆ ಇವತ್ತು ಜೈಲಲ್ಲೇ ತಮ್ಮ ಗ್ಯಾಂಗ್ ಜೊತೆ ಯೋಗ ಮಾಡಿದ್ದಾರೆ. ಮತ್ತೊಂದು ಕಡೆ ಪವಿತ್ರ ಗೌಡ ಕೂಡ ಮಹಿಳಾ ಕೈದಿಗಳ ಜೊತೆ ಸಾಮೂಹಿಕ ಯೋಗ ಮಾಡಿದ್ದಾರೆ.
ಅಗ್ರಹಾರದಲ್ಲೇ ದರ್ಶನ್ ಯೋಗ, ಅಲೋಕ್ ಕುಮಾರ್ ಸಲಹೆಯಂತೆ ಯೋಗ. ಒಂದ್ ಕಾಲದಲ್ಲಿ ಆನೆ ನಡೆದಿದ್ದೇ ದಾರಿ ಅಂತಿದ್ದ ದರ್ಶನ್ ಪರಿಸ್ಥಿತಿ ಕೇಳಂಗಿಲ್ಲ ಬಿಡಿ. ಅಭಿಮಾನಿಗಳ ಕೋಟೆಯಲ್ಲಿ ರಾಜನಂತಿದ್ದ ದಾಸ ಕತ್ತಲೆ ಕೋಣೆಯಲ್ಲಿ ಕಂಬಿ ಎಣಿಸ್ತಿದ್ದಾರೆ. ಕುಂತ್ರು ನೆಮ್ಮದಿ ಇಲ್ಲ, ನಿಂತ್ರು ನೆಮ್ಮದಿ ಇಲ್ಲದಂತಾಗಿದೆ. ಕಷ್ಟ ಹೇಳ್ಕೊಳ್ಳೋಣ ಅಂದ್ರೂ ಯಾರಿಲ್ಲ. ಮನಸ್ಸು ಬಿಚ್ಚಿ ಮಾತಾಡೋದಕ್ಕೂ ಆಗ್ತಿಲ್ಲ. ಈ ನರಕದಿಂದ ಹೊರಗೆ ಬಂದ್ರೆ ಸಾಕಪ್ಪ ಅಂತ ಪರದಾಡ್ತಿದ್ದಾರೆ. ಮತ್ತೊಂದ್ ಕಡೆ ಬೆನ್ನು ನೋವು ಕಾಡ್ತಿದೆ ಅಂತ ಗೋಳಾಡ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಪರಪ್ಪನ ಅಗ್ರಹಾರದಲ್ಲೇ ಕೊಲೆ ಆರೋಪಿ ದರ್ಶನ್ ಯೋಗ ಮಾಡಿದ್ದಾರೆ. ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಹೀಗಾಗಿ ವಿಶ್ವದಾದ್ಯಂತ ಯೋಗದ ಸಂಭ್ರಮ ಮನೆ ಮಾಡಿದೆ. ಪ್ರಧಾನಿ ಮೋದಿ ಸೇರಿದಂತೆ ಹಲವು ಗಣ್ಯರು ಯೋಗ ಮಾಡಿ ಆರೋಗ್ಯದ ಗುಟ್ಟು ಬಿಚ್ಚಿಟ್ಟಿದ್ದಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲೂ ವಿಶೇಷ ಯೋಗಾಭ್ಯಾಸ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ವೇಳೆ ಕೊಲೆ ಆರೋಪಿ ದರ್ಶನ್ ಕೂಡ ಯೋಗ ಮಾಡಿ ಗಮನ ಸೆಳೆದಿದ್ದಾರೆ. ಮೊದಲು ಬೆನ್ನು ನೋವಿನ ಕಾರಣ ಹೇಳಿ ದರ್ಶನ್ ಯೋಗದಿಂದ ದೂರ ಉಳಿದಿದ್ರು. ಹೀಗಾಗಿ ಖುದ್ದು ಅಲೋಕ್ ಕುಮಾರ್ ಯೋಗದಲ್ಲಿ ಭಾಗಿಯಾಗಲು ಸಲಹೆ ಕೊಟ್ಟಿದ್ರಂತೆ. ಬೆನ್ನು ನೋವಿನ ಸಮಸ್ಯೆ ಇದ್ರೆ ಯೋಗ ಒಳ್ಳೆಯದು, ಯಾವ ಯೋಗಾಸನ ಆಗುತ್ತೋ ಅದೇ ಮಾಡಿ ಅಂತ ಸಲಹೆ ನೀಡಿದ್ರು. ಆ ಬಳಿಕ ತಮ್ಮ ಬ್ಯಾರಕ್ನ ಕಾರಿಡಾರ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಯೋಗಾಸನ ಮಾಡಿದೆ. ಯೋಗಾಸನದ ವೇಳೆ ಬ್ಲ್ಯಾಕ್ 3/4 ಬ್ಲ್ಯಾಕ್ ಟಿ ಶರ್ಟ್, ಬ್ಲೂ ಜಾಕೆಟ್ ಹಾಕಿದ್ದ ದರ್ಶನ್ ಸುಮಾರು 1 ಗಂಟೆಗಳ ಕಾಲ ಯೋಗ ಮಾಡಿದ್ರು. ಈ ಸೆಷನ್ನಲ್ಲಿ ಪ್ರಾಣಾಯಾಮ, ದೀರ್ಘದಂಡ ನಮಸ್ಕಾರ ಹಾಗೂ ಶವಾಸನ ಭಂಗಿಗಳನ್ನ ಮಾಡಿದ್ದಾರೆ. ಯೋಗ ಮುಗಿದ ಬಳಿಕ ದರ್ಶನ್ ಅಂಡ್ ಗ್ಯಾಂಗ್ ತಮ್ಮ ಬ್ಯಾರಕ್ಗಳಿಗೆ ತೆರಳಿದ್ದಾರೆ. ಜೈಲಲ್ಲಿ ಪವಿತ್ರ ಗೌಡ ಸಾಮೂಹಿಕ ಯೋಗ. ರೆಡ್ ಕಾರ್ಪೆಟ್, ಹೈಫೈ ಲೈಫ್, ದೇಶ ವಿದೇಶ ಸುತ್ತಾಡಿದ್ದ ಪವಿತ್ರ ಗೌಡ ಕೂಡ ಕಂಬಿ ಹಿಂದೆ ಕಾಲ ಕಳೆದಿದ್ದಾರೆ. ಸದ್ಯ ದರ್ಶನ್ನಂತೆಯೇ ಪವಿತ್ರ ಜೈಲಲ್ಲೇ ಯೋಗ ಮಾಡಿದ್ದಾರೆ. ಮಹಿಳಾ ಕೈದಿಗಳ ವಿಭಾಗದಲ್ಲಿ ನಡೆದ ಸಾಮೂಹಿಕ ಯೋಗಾಭ್ಯಾಸದಲ್ಲಿ ಭಾಗಿಯಾಗಿದ್ರು. ಕೈದಿಗಳ ಜೊತೆ ಸಾಲಿನಲ್ಲಿ ಕುಳಿತು ಯೋಗ ಧ್ಯಾನ ಮಾಡಿ ಗಮನ ಸೆಳೆದಿದ್ದಾರೆ. ಮೊನ್ನೆಯಷ್ಟೇ ಕಲಾಸಿಪಾಳ್ಯ ಸಿನಿಮಾ ರಿಲೀಸ್ ಆಗಿತ್ತು. ಸಿನಿಮಾ ನೋಡಿ ದಾಸನ ಫ್ಯಾನ್ಸ್ ಸಂಭ್ರಮಿಸಿದ್ರು. ಅದರ ಜೊತೆಗೆ ಜೈಲಲ್ಲಿ ನಮ್ ಬಾಸ್ ಹೇಗಿದ್ದಾರೋ ಏನೋ ಅನ್ನೋ ಆತಂಕದಲ್ಲೂ ಇದ್ರು. ಇದೀಗ ತಮ್ಮ ಬಾಸ್ ಫೋಟೋ ನೋಡಿ ಖುಷಿಯಾಗಿರೋದಂತೂ ಸುಳ್ಳಲ್ಲ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18.